ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶದ ರೈತರಿಗಾಗಿ ಅತಿ ದೊಡ್ಡ ಹೆಜ್ಜೆಯನ್ನ, ಬಹಳ ದೊಡ್ಡ ರಿಸ್ಕ್ ಅನ್ನ ತಗೊಂಡೇ ಬಿಟ್ರು ಮೋದಿ. ಡಬಲ್ ಟ್ಯಾರಿಫ್ ವಾರ್ ಶುರುವಾಗೇ ಬಿಟ್ಟಿದೆ ಅಲ್ವಾ? ಅಮೆರಿಕದಿಂದ ಇನ್ನೂ 25%, ಎಲ್ಲರಿಗಿಂತ ಹೈಯೆಸ್ಟ್, ನಿಮಗೆ 50% ತಗೊಳ್ಳಿ ಇದು ಅಂತ ಟ್ರಂಪ್ ಸುಂಕದ ಸಮರವನ್ನು ಸಾರಿದ ಬೆನ್ನಲ್ಲೇ ಮೋದಿ ಮೊದಲ ಬಾರಿಗೆ ಎಂತಹ ಸ್ಟೆಪ್ಪನ್ನು ತಗೊಂಡಿದ್ದಾರೆ ಮತ್ತು ಯಾವ ರೀತಿ ಅಮೆರಿಕಾಗೆ ಸೆಡ್ ಹೊಡೆದಿದ್ದಾರೆ ನೋಡಿ. ಓಪನ್ ಅಟ್ಯಾಕ್, ಇದು ಡೈರೆಕ್ಟ್ ಹಿಟ್. ಇದು ಅಮೆರಿಕಾಗೆ ಟ್ರಂಪ್ ವಿಚಾರದಲ್ಲಿ ಮೋದಿ ಮಾತೇ ಆಡಿಲ್ಲ ನೇರವಾಗಿ ಅಂತ ಕೇಳ್ತಾ ಇದ್ದವ್ರಿಗೂ ಕೂಡ ಖಡಕ್ ಉತ್ತರ. ಇದು ನೇರ ಭಾರತ ಇನ್ನು ಮುಂದೆ ಏನು ಮಾಡುತ್ತೆ ಅನ್ನೋದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಬೇಕಾದ ಆಪರೇಷನ್ ಕೂಡ ಶುರು ಆಗೇ ಬಿಟ್ಟಿದೆ. ಅಮೆರಿಕದಲ್ಲಿ ಅತಿ ದೊಡ್ಡ ಸಮಸ್ಯೆ ತಲೆದೋರಲಿದೆಯಾ ಈಗ? ಭಾರತವನ್ನು ಎದುರು ಹಾಕ್ಕೊಂಡಿರೋದಕ್ಕೆ ಅಮೆರಿಕದಲ್ಲಿ ಯಾವ ರೀತಿ ಬಾಯ್ ಬಡ್ಕೊಳ್ತಿದ್ದಾರೆ, ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಕಥೆ ಏನಾಗಲಿದೆ ಇನ್ನು ಮುಂದೆ, ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಟ್ರಂಪ್ ತರಲೆಗೆ ಈಗ ಇಡೀ ಜಗತ್ತೇ ಬಸವಳಿತಾ ಇದೆ. ಒಂದೊಂದು ದೇಶಕ್ಕೂ ಯಾವ ರೀತಿ ಟಾರ್ಚರ್ ಆಗ್ತಿದೆ, ಟ್ಯಾರಿಫು ಮತ್ತೊಂದು ಅಂದ್ಕೊಂಡು ಯಾವ ರೀತಿಯ ನಿರ್ಧಾರಗಳು ಹೊರಬರ್ತಿವೆ ನೋಡ್ತಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚು ಟಾರ್ಗೆಟ್ ಆಗಿರೋದೇ ಭಾರತ, ಡೌಟೇ ಇಲ್ಲ. 25% ಇದ್ದಿದ್ದು ಯಾವಾಗ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದು ಏನು ಮಾಡಿದ್ರು ನಿಲ್ಲಿಸ್ಕೊಳ್ಳಲ್ಲ, ಅದೇನು ಮಾಡ್ಕೊಳ್ತಿರೋ ಮಾಡ್ಕೊಳ್ರಿ ಅಂತ ಆನ್ಸರ್ ಮಾಡಿದ್ದು ನಮ್ಮ ಆರ್ಮಿ. ನಿಮ್ಮ ಹಳೆ ಬಣ್ಣ ಅವತ್ತಿಂದ ಇವತ್ತಿನ ತನಕ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಸ್ತಿದ್ದೇನು ನೆನಪಿಲ್ವಾ ಅಂತ ನೆನಪು ಮಾಡಿಕೊಟ್ಟು ಟೈಟ್ ಸ್ಲ್ಯಾಪ್ ಕೊಟ್ಟಿದ್ದು. ಅಷ್ಟು ಸಾಲದು ಅಂತ ರಷ್ಯಾದಿಂದ ಯಾರೋ ಪಾಪ ಯುರೇನಿಯಂ ರಿಲೇಟೆಡ್ ಈ ನ್ಯೂಕ್ಲಿಯರ್ ಎನರ್ಜಿ ತಯಾರಿಸೋದಕ್ಕೆ ತರಿಸ್ಕೊಳ್ತಿದ್ದಾರಲ್ಲ ಅಂತ ಅಮೆರಿಕದ ಮುಖವಾಡವನ್ನು ಮೋದಿ ಕಳಿಸಿದ್ದು ಇನ್ನೂ ಸಿಡ್ದೆದ್ದು ಅದನ್ನು ಬಹಳ ವೈಯಕ್ತಿಕವಾಗಿ ತಗೊಂಡಿರೋದು ಗೊತ್ತಾಗ್ತಿದೆ ಟ್ರಂಪು. ಇನ್ನೂ 25% ತಗೊಳ್ಳಿ, ರಷ್ಯಾ ಜೊತೆನೆ ಹಾಳಾಗಿ ಹೋಗಿ ಅಂತ 50% ಟ್ಯಾರಿಫ್ ವಾರ್ ಸಾರಿದ್ದಾರಲ್ಲ. ಈಗ ಭಾರತ ಏನು ಮಾಡ್ತಾ ಇದೆ ನೋಡಿ. ಮೋದಿ ಡೈರೆಕ್ಟ್ ಹಿಟ್. ಮೋದಿ ಹೇಳಿರೋದೇನು ಇವತ್ತು ಅವ್ರ ಮಾತುಗಳಲ್ಲೂ ಕೇಳಿಸ್ಕೊಳ್ಬಹುದು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ನಮ್ಮ ರೈತರ ಹಿತಾಸಕ್ತಿಯೇ ಮುಖ್ಯ, ಅದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಭಾರತ ಯಾವತ್ತಿಗೂ ಫಾರ್ಮರ್ಸು ಅಂದರೆ ರೈತರು, ಮೀನುಗಾರರು, ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಿರೋರು, ಈ ವರ್ಗದ ಶ್ರಮಿಕ ವರ್ಗದ ಕೈ ಬಿಡೋಕ್ಕೆ ಸಾಧ್ಯವೇ ಇಲ್ಲ. ನಾವು ಇವರ ಇಂಟ್ರೆಸ್ಟಲ್ಲೇ ಕೆಲಸ ಮಾಡ್ತೀವಿ. ಖಂಡಿತ ನನಗೆ ಗೊತ್ತು, ನಾನು ಬಹಳ ದೊಡ್ಡ ರಿಸ್ಕನ್ನು ತಗೊಳ್ತಿದ್ದೀನಿ ಅಂತ. ಐ ವಿಲ್ ಹ್ಯಾವ್ ಟು ಪೇ ಅ ಹೆವಿ ಪ್ರೈಸ್ ಫಾರ್ ಇಟ್, ಆದರೆ ಐ ಆಮ್ ರೆಡಿ ಫಾರ್ ಇಟ್ ಅಂತ ಹೇಳುವ ಮೂಲಕ ಇವತ್ತು ಅಮೆರಿಕದ ಈ ಬಿಗ್ ಸ್ಟೆಪ್ ಬೆನ್ನಲ್ಲೇ ಸೆಡ್ ಹೊಡೆದಿರೋದು. ನೇರ ನಾನು ರೆಡಿ ಇದ್ದೀನಿ ಅಂದರೆ ಭಾರತ ರೆಡಿ ಇದೆ ಇದನ್ನು ಎದುರಿಸೋದಕ್ಕೆ. ಭಾರತ ಸರ್ಕಾರ ಇದೊಂದು ದೊಡ್ಡ ಕಾಸ್ಟ್ಲಿ ಹೋರಾಟ, ಇದು ಬಹಳ ದೊಡ್ಡ ರಿಸ್ಕಿ ಹೋರಾಟ ಇದು. ಬಟ್ ನಾವು ರೆಡಿ ಇದ್ದೀವಿ. ಇದು ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಮ್ಮ ಜನರ ಜೊತೆ ಕಾಂಪ್ರಮೈಸ್ ಆಗಬೇಕು ಅನ್ನೋ ಪರಿಸ್ಥಿತಿ ಬಂದರೆ ನಾವು ಎಷ್ಟಾದರೂ ಹೆವಿ ಪ್ರೈಸ್ ಪೇ ಮಾಡೋದಕ್ಕೆ ರೆಡಿ ಇದ್ದೀವಿ. ಬಿಟ್ಟರೆ ಅವ್ರನ್ನ ಬಿಟ್ಕೊಡೋಕ್ಕಲ್ಲ ನಮ್ಮವ್ರನ್ನ ಅಂತ ನೇರ ಗುಡುಗಿರೋದು ಮೋದಿ. हमारे लिए अपने किसानों का हित सर्वोच्च प्राथमिकता है। भारत अपने किसानों के, पशुपालकों के और मछुआरे भाई बहनों के हितों के साथ कभी भी समझौता नहीं करेगा। और मैं जानता हूं व्यक्तिगत रूप से मुझे बहुत बड़ी कीमत चुकानी पड़ेगी, लेकिन मैं इसके लिए तैयार हूं। मेरे देश के किसानों के लिए, मेरे देश के मछुआरों के लिए, मेरे देश के पशुपालकों के लिए आज भारत तैयार है। ಸೊ ಅಮೆರಿಕಾಗೆ ಈಗ ಡೈರೆಕ್ಟ್ ಆಗಿ ಟ್ರಂಪ್ಗೆ ಉತ್ತರ ಕೊಟ್ಟಿರೋದು, ನೀವು ತಲೆ ಕೆಳಗೆ ಮಾಡಿ ನಿಂತರೂ ನಿಮ್ಮ ಟ್ರೇಡ್ ಡೀಲ್ ಸವಾಸ ಬೇಡ. ಈಗ ಅವರು ರಷ್ಯಾ ಕಡೆ ತೋರಿಸ್ಕೊಂಡು ಟ್ಯಾರಿಫ್ ಹಾಕ್ತಿದ್ದಾರೆ. ಬಟ್ ಅಸಲಿ ಕಾರಣ ಏನೋ ಅನ್ನೋದು ಎಲ್ರಿಗೂ ಗೊತ್ತು. ರಷ್ಯಾದ ಕಡೆ ತೋರಿಸೋದು
ಮತ್ತು ಇಲ್ಲಿ ಡಿಮ್ಯಾಂಡ್, ತಮ್ಮ ಡಿಮ್ಯಾಂಡನ್ನು ಓಕೆ ಮಾಡಿಸ್ಕೊಳ್ಳೋದಕ್ಕೆ ನೋಡೋದು, ಬಟ್ ಯಾವುದಕ್ಕೂ ಜಗ್ಗಲ್ಲ ನಾವು ಅಂತ ಈಗ ಡೈರೆಕ್ಟ್ ಸ್ಲ್ಯಾಬ್ ಕೊಟ್ಟಿದ್ದಾಗಿದೆ ಭಾರತ. ಮತ್ತು ಇದೇ ಟೈಮಲ್ಲಿ ನೋಡಿ ಅಲ್ಲಿನ ಮ್ಯಾನುಫ್ಯಾಕ್ಚರರ್ಸ್ ಖಂಡಿತವಾಗಿಯೂ ಅಮೆರಿಕಾದಲ್ಲಿ ಪರಿಸ್ಥಿತಿ ಯಾವ ರೀತಿ ಬಿಗಡಾಯಿಸುತ್ತೆ ಅನ್ನೋದನ್ನು ಅಲ್ಲಿನ ಎಕ್ಸ್ಪರ್ಟ್ಗಳೇ ಹೇಳ್ತಿದ್ದಾರೆ. ತುಂಬ ಅಂದರೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇದು. ಟ್ರಂಪ್ ನಡ್ಕೊಳ್ತಿರೋ ರೀತಿ ಸರಿಯೇ ಇಲ್ಲ ಅನ್ನೋದನ್ನು ನೋಡಿ. ಅಲ್ಲಿ ನ್ಯಾಟೋ ಅಡ್ವೈಸರ್ ಕ್ರಿಸ್ಟಲ್ ಕೌರ್ ಹೇಳ್ತಾರೆ, ಇದು ತುಂಬಾ ಡಿಸಪಾಯಿಂಟಿಂಗ್ ಆಗಿದೆ. 50% ಟ್ಯಾರಿಫ್ ಇಂಡಿಯಾದ ಮೇಲೆ ಅನ್ನೋದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಇದು ಎರಡು ರಾಷ್ಟ್ರಗಳ ಸಂಬಂಧವನ್ನು ಕಂಪ್ಲೀಟಾಗಿ ಹದಗೆಡಿಸುತ್ತೆ. ಬರೀ ಟ್ರೇಡ್ ಡೀಲ್ ವಿಚಾರ ಅಲ್ಲ, ಇದು ಸಂಪೂರ್ಣವಾಗಿ ಭಾರತದ ಮೇಲೆ ನಮ್ಗೆ ನಂಬಿಕೆನೇ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಅದೇ ಮೆಸೇಜ್ ಕೊಡ್ತಿದೆ. ಇದು ತುಂಬ ಕಾಸ್ಟ್ಲಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ, ನೇರ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಈಗ ಮೋದಿ ಯಾವ ರೀತಿ ಆಟ ಶುರು ಮಾಡ್ತಾರೋ ಗೊತ್ತಿಲ್ಲ ಅನ್ನುವಂಥ ಒಪಿನಿಯನ್ ಕೂಡ ಬರ್ತಾ ಇದೆ ನೋಡಿ. ಇದು US ಮ್ಯಾನುಫ್ಯಾಕ್ಚರರ್ಸ್ನ ತುಂಬ ದೊಡ್ಡ ಪ್ರಮಾಣದಲ್ಲಿ ಹರ್ಟ್ ಮಾಡುತ್ತೆ. ಯಾಕಂದರೆ ಭಾರತ ಜಗತ್ತಿನಲ್ಲಿ ಈಗ ದೊಡ್ಡ ಪ್ಲೇಯರ್ ಆಗಿದೆ, ನೆನಪಿರಲಿ ನಮಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫಾರ್ಮರ್ ರಿಪಬ್ಲಿಕನ್ ಗವರ್ನರ್ ಕ್ರಿಸ್ ಸುನುನು ಹೇಳ್ತಾ ಇರೋದು ಇದನ್ನೇ. ಈಗ ಅತಿ ಹೆಚ್ಚು ಹೆದರಿರೋದೇ US ಮ್ಯಾನುಫ್ಯಾಕ್ಚರರ್ಸ್. ಯಾಕಂದರೆ ಇದು ಈ ಒಂದು ನಡೆ ತುಂಬ ಕಾಸ್ಟ್ಲಿ ಆಗುತ್ತೆ ನಮ್ಮ ದೇಶದ ಒಳಗಡೆ. ಜಾಗತಿಕವಾಗಿ ಇದು ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ಭಾರತ ಇವತ್ತು ಜಾಗತಿಕವಾಗಿ ದೊಡ್ಡ ಪ್ಲೇಯರ್, ನೆನಪಿರಲಿ ಅಂತ ಟ್ರಂಪ್ಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಸೊ ಅವ್ರ ದೇಶದ ಒಳಗಡೆನೂ ಶುರುವಾಗಿದೆ, ನೀವು ಬಹಳ ದೊಡ್ಡ ರಿಸ್ಕ್ ತಗೊಂಡು ತಪ್ಪು ಮಾಡಿಬಿಟ್ರಿ ಅಂತ ಟ್ರಂಪ್ಗೆ ದಬಾಯಿಸೋ ಕೆಲಸ ಶುರುವಾಗಿದ್ರೆ ಸೈಲೆಂಟ್ ಆಗಿತ್ತುಕೊಂಡು ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ಮತ್ತು ನಮ್ಮ ತನವನ್ನು ನಾವು ಬಿಟ್ಟುಕೊಡಲ್ಲ. ಅದು ಎಷ್ಟೇ ಕಾಸ್ಟ್ಲಿ ಆಗಲಿ, ನಾವು ನಮ್ಮ ದೇಶ ರೆಡಿ ಇದೆ ಅನ್ನೋ ಮೆಸೇಜ್ ಕೊಟ್ಟಾಗಿದೆ. ಪುಟಿನ್ ಬರ್ತಿದ್ದಾರೆ ಭಾರತಕ್ಕೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಪುಟಿನ್ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅಜಿತ್ ದೋವಲ್ ಅವರು ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಈಗ ಅಜಿತ್ ದೋವಲ್ ಅವರು ಬಹಳ ಅರ್ಜೆಂಟ್ ಮಾತುಕತೆಗೆ ರಷ್ಯಾಗೆ ಹಾರಿದ್ದಾರೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಜಯಶಂಕರ್ ಅವರು ಕೂಡ ಹೊರಟು ನಿಂತಿದ್ದಾರೆ. ಚೀನಾಗೆ ನರೇಂದ್ರ ಮೋದಿ ಅವರು 7 ವರ್ಷಗಳ ಬಳಿಕ ದೊಡ್ಡ ಜಟಾಪಟಿ ಕ್ಲಾಶಲ್ಲ, ಗಲ್ವಾನ್ ಕ್ಲಾಶಲ್ಲ ಆದ ಮೇಲೆ ಈ ಹಂತದ ಯಾವುದೇ ಮೀಟಿಂಗ್ ಆಗೇ ಇರಲಿಲ್ಲ. ಕ್ಸಿ ಜೊತೆ ಮೋದಿ ಮೀಟಿಂಗ್ ಆಗ್ತಿದೆ SCO ಶೃಂಗದಲ್ಲಿ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಬ್ರಿಕ್ಸ್ ರಾಷ್ಟ್ರಗಳು ಕೈ ಜೋಡಿಸಿ ನಿಲ್ತಾ ಇರೋದು, ತುಂಬ ತುರ್ತಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಈ ಎಲ್ಲ ರಾಷ್ಟ್ರಗಳು ಒಗ್ಗೂಡ್ತಿರೋದು. ಡಿಡಾಲರೈಸೇಷನ್ ಅನ್ನುವಂಥ ಟಾರ್ಗೆಟ್ ಹಿಟ್ ಮಾಡಿದ್ರೆ ಏನಾಗಬಹುದು ಅನ್ನುವಂಥ ಚರ್ಚೆ ಜೋರಾಗಿದೆ. ಬ್ರೆಸಿಲಿಯನ್ ಲೀಡರ್ಸ್ ಏನಂದ್ರು, ಟ್ರಂಪ್ಗೆ ಯಾಕೆ ಕಾಲ್ ಮಾಡೋಣ, ನಾವು ಮೋದಿಗೆ ಮಾಡ್ತೀವಿ, ಚೀನಾಗೆ ಮಾಡ್ತೀವಿ, ನಿಮಗೆ ನಿಮ್ಮ ಸಹವಾಸನೇ ಬೇಡ ಅಂದ್ಬಿಟ್ರು. ಸೊ ಇದೆಲ್ಲವೂ ಭಾರತದ ಪವರ್ ಏನು ಅನ್ನೋದನ್ನು ಜಸ್ಟ್ 2 ದಿನದಲ್ಲಿ ತೋರಿಸ್ತಾ ಇದೆ. ಭಾರತ ಏನು ಮಾಡುತ್ತೆ. ಭಾರತ ಶೇಕ್ ಆಗಿದೆಯಾ ಅಮೆರಿಕದ ಈ ನಡೆಯಿಂದ, ಅಥವಾ ಬಾಯಿಗೆ ಬಂದಂಗೆ ಅನೌನ್ಸ್ ಮಾಡ್ತಿರೋ ಟ್ರಂಪ್ಗೆ ಅಸಲಿ ಟೆನ್ಷನ್ ಶುರುವಾಗಿದೆಯಾ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದೆ. ಈಗ ಹೊಸ ಆಟ ಈಗ ಶುರು ಆಗ್ತಿರೋದು ಅಸಲಿಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.